ಸೊ ನಿನ್ನೆ ಹೇಳಿದಾಗೆ ಇವತ್ತು ನಾವು ಬಿಗ್ ಬಾಸ್ಗೆ ಹೋಗ್ತಾಯಿದ್ವಿ, ನಾನು ನಮ್ಮ ಹುಡುಗರು. ಸೊ ಈಗ ರೆಡಿ ಆಯಿತು, ಆಲ್ರೆಡಿ ಹುಡುಗರು 10 ನಿಮಿಷ ಆಗೈತೆ, ಕಾಯ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ. ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ, ಹೇಗಿರುತ್ತೆ ಒಳಗಡೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ. ಇನ್ನು ಸೂರ್ಯ ಅಂತ, ಇವನು ಋತಿಕ್ ಅಂತ. ಸೊ ಇನ್ನೊಬ್ಬನ ಪಿಕ್ ಮಾಡಬೇಕು ಹೋಗ್ತಾ ದಾರಿಲಿ. ಸೊ ಬನ್ನಿ ಹೋಗೋದ. ಕಂಟೆಂಟ್ ಚೆನ್ನಾಗಿ ಸಿಕ್ತು. ಗಾಯ್ಸ್, ಮನು ಬ್ರೋ ನಮಗೆ ಒಂದು ಸೀಕ್ರೆಟ್ ಹೇಳಿದ್ದಾರೆ, ಅದನ್ನ ನಾನು ರಿವೀಲ್ ಮಾಡ್ತೀನಿ. ಏನಂದ್ರೆ ನಾವು 3 ಜನ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗ್ತಾ ಇದೀವಿ. ಇನ್ನ 7 ಮೆಂಬರ್ಸ್ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಇನ್ನ 7 ಮೆಂಬರ್ಸ್ ಇದ್ದಾರೆ ಬ್ರೋ. ಮರ್ತಾಯ್ತು ಕಣ. ಏನಿಲ್ಲ ಬ್ರೋ, ಅಲ್ಲಿ ನೀನು ಹೋದಾಗ ನಿಜವಾಗ್ಲೂ ಬಾಸ್ ಎಂಟ್ರಿ ನೀನು ನೋಡಿದ ತಕ್ಷಣ ಆಸ್ ಅ ಫ್ಯಾನ್ ಆಗಿ ಅಂತಲ್ಲ, ಆಸ್ ಅ ಆಡಿಯನ್ಸ್ ಆಗೇನೆ ನಿನಗೆ ಮೈ ಫುಲ್ಲು ಗೂಸ್ ಬಂಪ್ ಸಿಗುತ್ತೆ. ಆಬ್ವಿಯಸ್ಲಿ ಬ್ರೋ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರ ಸ್ಟೈಲ್ ಆಗಿ ಡ್ರೆಸ್ಸಿಂಗ್ ವೇರ್ ಆಗಿರ್ಬೋದು, ಗತ್ತಾಗಿರ್ಬೋದು, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ, ಅದಂತೂ ಪಕ್ಕ. ನಾನಂತೂ ನಿಮ್ಮಿಬ್ಬರಿಗೂ ಒಂದಂತೂ ನಾನು ಪ್ರಾಮಿಸ್ ಮಾಡ್ತೀನಿ, ಅದಂತೂ ಪಕ್ಕಾ ಫಿಕ್ಸು. ನೀವು ಅವ್ರ ಎಂಟ್ರಿ ಬಂದ ತಕ್ಷಣ ನಿಮಗೆ ಗೂಸ್ ಬಂಪ್ಸ್ ಅಂತೂ ಬರೋದು ಗ್ಯಾರಂಟಿ. ಗೈಸ್, ಫೈನಲಿ ಬಂದ್ವಿ, ಒಳಗಡೆ ಹೋಗೋಣ ಬನ್ನಿ. ಇಷ್ಟೋ ತನಕ ಮಲಗ್ಬಿಟ್ಟು ಈಗ ಬನ್ನಿ ಹೋಯ್ತಾ ಇರೋದೆ ಅಂತೆ. 2 ಗಂಟೆಗೆ ದೇವಸ್ಥಾನ ಬನ್ನಿ ಹೋಗೋಣ. ಹಾಯ್, ನಮ್ಮ ಚಿತ್ರದುರ್ಗ ನೋಡ್ತಾ ಇರ್ತೀನಿ. ಹೌದಾ, ಥ್ಯಾಂಕ್ ಯು. ಬ್ರದರ್ ಎಲ್ಲ ಫ್ಯಾನ್. ಹೌದಾ, ಥ್ಯಾಂಕ್ ಯು. ಇಲ್ಲಿ ನೋಡೋಕ್ಕಿಂತ ಬೇರೆ ಹಾಂ, ಇಲ್ಲ ನೋಡೋಕ್ಕಿಂತ ಬೇರೆ ಇದ್ದೀನಿ. ಏನಿದೆಲ್ಲ ನಿಂತ್ಕೊ ಫೋಟೋ ತಗೋಬೇಕಂತ ಬಂದು ಒಂದು ಅರ್ಧ ಗಂಟೆ ಆಯಿತು, ಇನ್ನೂ ಎಂಟ್ರಿ ಇಲ್ಲ. 7:40 ಆಗಿದೆ, ಬಂದಿದ್ದು 7 ಗಂಟೆಗೆ. ನೋಡೋಣ, ಹೋಗ್ತಾ ವೀಡಿಯೋ ಮಾಡ್ತೀನಿ. ಫುಲ್ 100% ಕೊಡೋಕ್ಕಾಗಲ್ಲ ನಿಮಗೆ, ಅಂದರೆ ಒಳಗಡೆ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ ಅಂತ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಿಮಗೆ ತೋರಿಸ್ತೀನಿ, ಓಕೆನಾ? ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೀವಿ, ನೋಡೋಣ ಒಳಗಡೆ ಯಾವ ಥರ ಇರುತ್ತೆ ಏನೋ ಅಂತ. ಲಾಸ್ಟ್ ಸೀಸನು ಬೇರೆ ಕಡೆ ನಡೆದಿದ್ದು, ಬಟ್ ಈ ಸೀಸನ್ ಏನಪ್ಪ ಅಂದರೆ ಜಾಲಿವುಡಲ್ಲಿ ನಡೀತಿರೋದ್ರಿಂದ ಒಳಗಡೆ ಹೇಗಿದೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ನಾನು ಕೂಡ ನೋಡ್ತೀನಿ. ಬನ್ನಿ, ನಿಲ್ಲಿಸ್ಬಿಡ್ತೀನಿ ನಾನು. ಇದು ಕಾಣಿಸುತ್ತೆ ಅಷ್ಟೇ. ಇದೇನಾ? ಸೊ ಎಲ್ಲ ಮೊಬೈಲ್ಸ್ಗಳೆಲ್ಲನೂ ಕೂಡ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಈಗ ಒಂದೇ ಒಂದು ಮೊಬೈಲ್ನ ಹೈಡ್ ಮಾಡಿಬಿಟ್ಟು ಈಗ ವೀಡಿಯೋ ಮಾಡ್ತಾಯಿದ್ವಿ. ಸೊ ಕಾರಲ್ಲಿ ಹೋಗ್ತಾರೆ, ಎಲ್ಲ ಗೊತ್ತಾಗಬೇಕಲ್ಲ ಅವ್ರಿಗೆ.
ಪಿಕ್ಚರ್ಸ್ ಮುಂದೆ ಓಕೆ ಆರಾಮನೆಲ್ಲ ಬಂದ್ಬಿಡೈತೆ ಅಂದರೆ ಪಕ್ಕ ಇವತ್ತು ಹೋಗಿ ಮುಂದೆ ಊಟ ಅಷ್ಟೇನೆ. ಗೈಸ್ ಬಂದ್ವಿ. ಸೊ ಈ ಪ್ರಾಪರ್ಟೀಸ್ಗಳು ಏನೇನಿದೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದು ಮಾಡಂಗಿಲ್ಲ ಆ್ಯಕ್ಚುಲಿ, ಬಟ್ ನಿಮಗೋಸ್ಕರ ರಿಸ್ಕ್ ತಗೊಂಡು ಮಾಡ್ತಾ ಇದ್ದೀನಿ. ಸೊ ಇಲ್ಲೇ ನೋಡ್ತಿರ್ಬೋದು, ಅಲ್ಲಿ ಶರ್ಟ್ ಕಾಣ್ತಿದೆಯಲ್ಲ, ಅಲ್ಲೇ ಶೂಟ್ ನಡೆಯೋದಲ್ವ ಸ್ಟೇಜು, ಅಲ್ಲೇ ವೀಕೆಂಡ್ ಏನೇನು ನಡೀತಿದ್ದೋ ಅದೆಲ್ಲ ಪ್ರತಿಯೊಂದು ಅಲ್ಲೇ ನಡೆಯೋದು. ಅಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಬಾಯ್. ಗುಡುಗುರು ನಾ ಮಾಡ್ತೀನಿ. ಇಲ್ಲ, ಪ್ಲೇ ಮಾಡಿಬಿಟ್ಟಿದ್ದೀನಿ. ಕೂತಿರೋದವರು ರೆಡಿ. ಸೊ ಗೈಸ್, ಇವತ್ತು ಸ್ಯಾಟರ್ಡೆ ಎಪಿಸೋಡ್ಗೆ ನಾವು ಒಂದು 11 ಗಂಟೆಗೆ ಈ ಸ್ಟಾರ್ಟ್ ಆಯಿತು ಎಪಿಸೋಡು. ಬೆಳಗ್ಗೆ ಬಂದಾಗ್ಲಿಂದಾನು ಹೇಳು ಬ್ರೋ. ಏನು? ಬೆಳಗ್ಗೆ ಬಂದಿದ್ದಾನು ಸ್ಟಾರ್ಟ್ ಮಾಡು. ಸೊ ಗೈಸ್, ಅದೇ ನಾವು ಒಂದು ಇಲ್ಲಿ ಎಷ್ಟೊತ್ತಿಗೆ ಬಂದ್ವಿ ನಾವು? 4 o'clock ಮೈಸೂರು ಬಿಟ್ಟಿದ್ದು. ಸೊ ಹಂಗೆ ಹೇಳೋ, ಸ್ಟಾರ್ಟ್ ಮಾಡು ಅಲ್ಲಿಂದ. 4 ಗಂಟೆ ಅಷ್ಟೊತ್ತಿಗೆ ನಾವು ಮೈಸೂರಿಗೆ ಬಿಟ್ಟು, ಸೊ ಅಲ್ಲಿಂದ ಒಂದು 7:15 ಅಷ್ಟೊತ್ತಿಗೆ ಬಿಡ್ದಿಗೆ ಬಂದ್ವಿ. ಆಮೇಲೆ ಜಾಲಿವುಡಲ್ಲಿ ಸ್ವಲ್ಪ ವೆಯ್ಟ್ ಮಾಡಿಕೊಂಡು, ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು, ಅಂದರೆ ಟೈಮ್ ಪಾಸ್ ಮಾತ್ರ ಇನ್ನೂ ಬಿಡ್ತಿರಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ಒಂದು 9 ಗಂಟೆ ಏನೋ ಬಿಟ್ರಾ? ಒಂದು 9 ಗಂಟೆಗೆ ಬಿಟ್ರು. ಸೊ 9 ತಿಂಡಿ ಮಾಡಿಕೊಂಡು ನಾವು ಹತ್ತತ್ರ ಒಂದು 10 ಗಂಟೆ 10 ಕಾಲಿಗೆ ನಾವು ಒಳಗೆ ಎಂಟ್ರಿ ಆದ್ವಿ. ಅಂದರೆ ಯಾವುದೋ ಒಂದು ಪ್ರೋಗ್ರಾಮ್ ನಡೀತದೋ ವೀಕೆಂಡು ಅಲ್ಲಿ. ಸೊ ಅಲ್ಲಿ ಒಂದು ಬಾಸ್ ಬಂದಿದ್ದು ಹತ್ತತ್ರ ಒಂದು 11 ಗಂಟೆಗೆ ಬಂದರು. ಸೊ 11 ಗಂಟೆಗಿಂದ ಬಂದು ಎಷ್ಟೋ ತನಕ ಆಯಿತು ಅಂತ ನಮ್ಮ ಹುಡುಗರು ಹೇಳ್ತಾರೆ, ಕೇಳಿ. ಹೇಳಿ. 11 ಗಂಟೆಗೆ ಒಳಗಡೆ ಹೋದ್ಮೇಲೆ ಬ್ರೋ, ಆದ್ರೂ ನಿಜವಾಗ್ಲೂ ಮಸ್ತ್ ಎಕ್ಸ್ಪೀರಿಯನ್ಸ್ ಆಯಿತು ನನಗಂತೂ. ಸರ್ ನಿನಗೆ? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನನಗಂತೂ ಸುದೀಪ್ ಸರ್ ಸ್ಟೈಲ್ ತುಂಬ ಇಷ್ಟ. ಟಿ ವಿಲಿ ನೋಡ್ತಾ ಇದ್ವಿ, ಡೈರೆಕ್ಟಾಗಿ ನೋಡಿದ್ವಿ, ನಿಜ ಫಿದಾ ಆಗೋದೆ ನಾನಂತೂ. ಅವರು ಟೀಮಾಗಿ ಇಟ್ಕೊಂಡಿರ್ಬೋದು, ಅವರು ಸ್ಟ್ಯಾಂಡಿಂಗ್ ಸ್ಟೈಲ್ ಇರ್ಬೋದು, ಸಖತ್ತಾಗಿತ್ತು ಮಾತ್ರ. ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಏನು ಅಂದರೆ, ನಾವುಗಳು ಕುತ್ಕೊಂಡು ಕಾಲು ನೋವು ತಿಕ್ಕ ನೋವು ಅಂತಿದ್ವಿ. ಆದರೆ ಸುದೀಪ್ ಸರು 2 ಅವರ್ಸ್ ನಿಂತ್ಕೊತಿದ್ರು, 15 ಮಿನಿಟ್ಸ್ ರೆಸ್ಟ್ ಮಾಡ್ತಾಯಿದ್ರು, ಮತ್ತೆ 2 ಅವರ್ಸ್ ನಿಂತ್ಕೊತಿದ್ರು. ನಿಜವಾಗ್ಲೂ ಗ್ರೇಟ್ ಅವರಂತೂ. ಓ ಮೈ ಗಾಡ್, ನನಗಂತೂ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅನಿಸ್ತು. ಸೂರ್ಯ, ಫಸ್ಟ್ ಟೈಮ್ ಬಂದಿರೋದು ನೀನು, ಹೆಂಗನ್ನಿಸ್ತು ನಿಂಗೆ? ಬ್ರೋ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬೇಗ ಇದ್ದಿದ್ದ ಕಾರಣ ನಿದ್ದೆ ಬರ್ತಾ ಇತ್ತು. ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಮಧ್ಯದಲ್ಲಿ ಅವರು ಕೋಪ ಆಗಿದ್ದಾಗಲಿ, ಅವ್ರ ಜೊತೆ ಮಾತಾಡೋದಾಗಲಿ, ತುಂಬ ಎಕ್ಸೈಟ್ಮೆಂಟ್ ಮುಂದೆ ಏನಾಗುತ್ತೆ ಅಂತ. ಸೊ ನಾವು ಟಿ ವಿಲಿ ನೋಡ್ದಂಗೆ ಅದೇ ಫೀಲು ಸೇಮ್ ಇಲ್ಲಿದ್ರು. ಸ್ಟೇಜ್ ಆಗಲಿ, ಅಲ್ಲಿ ನಾವು ಟಿ ವಿಲಿ ಏನು ನೋಡ್ತಾ ಇದ್ವಿ, ಸ್ಟೇಜಿಂದ ಹಿಡಿದು ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಈ ಸಲ ಸೆಟ್ ಅಂತೂ ಬಿಗ್ ಬಾಸ್ದು ಒಳಗಡೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಬಿಗ್ ಬಾಸ್ನ ಏನು ಅನ್ಕೊಂಡಿದ್ದೆ, ಸ್ಟಾರ್ಟಿಂಗು ಸ್ಕ್ರಿಪ್ಟೆಡ್ ಅನ್ಕೊಂಡಿದ್ದೆ. ನಿಜ ಸ್ವಲ್ಪ ಸ್ಕ್ರಿಪ್ಟೆಡ್ ಅನ್ಕೊಂಡಿದ್ದೆ. ಈಗ ಬಂದು ನೋಡ್ದಲ್ಲ, ಸ್ಕ್ರಿಪ್ಟೆಡ್ ಒಂಚೂರು ಇಲ್ಲ. ಸೀರಿಯಸ್ ಆಗಿ ಹೇಳ್ತೀನಿ, ಯಾರ್ಯಾರು ಏನೇನು ಅನ್ಕೊಂಡಿದ್ರು ಅದೆಲ್ಲ ಸುಳ್ಳು, ಒಂಚೂರು ಸ್ಕ್ರಿಪ್ಟೆಡ್ ಇಲ್ಲ. ಸೊ ಗೈಸ್, ವಿಡಿಯೋ ಮಾಡೋಂಗಿಲ್ಲ, ಬಟ್ ಆದರೂ ಮಾಡ್ತಾಯಿದ್ದೀವಿ. ನಿಮಗೋಸ್ಕರ ರಿಸ್ಕ್ ತೊಗೋತಿದ್ದೀವಿ. ಮೊಬೈಲ್ ನೋಡ್ತಂದ್ರೆ ಕಿತ್ ಮಡಿಕೋತಾರೆ. ಇದು ವೀಕೆಂಡ್ ನಡೆಯೋ ಒಂದು ಪ್ರೋಗ್ರಾಮ್ ಸ್ಟೇಜು. ಸೊ ಇದ್ರ ಮುಂದ್ಗಡೆ ಏನಿದೆ ಅಲ್ಲಿ ಕಂಟೆಸ್ಟೆಂಟ್ಗಳೆಲ್ಲ ಸ್ಟೇ ಮಾಡೋದು. ಸೊ ನೋಡೋಣ ಇನ್ನೂ ಏನೇನು ಕ್ಲಿಪ್ಸ್ಗಳು ಮಾಡೋಕ್ಕಾಗುತ್ತೆ ಅನ್ನೋದನ್ನು ಟ್ರೈ ಮಾಡಿ ಆದಷ್ಟು ಮಾಡ್ತೀವಿ. ಸೊ ಅಲ್ಲಿ ತನಕ ವಾಚ್ ಮಾಡ್ತಾರೆ ಗೈಸ್. ಎಲ್ಲಾನು ಬ್ಯಾಕ್ ವಿಡಿಯೋ ಬಿಡೋದು ಮಾಡ್ಬಿಟ್ಟು ಇದನ್ನು ಫ್ರಂಟ್ ವಿಡಿಯೋ 6 ಗಂಟೆ ಆಯಿತು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸಂಡೇ ಅದೆಲ್ಲ ಇರಬೇಕು ಬ್ರೋ, ತುಂಬ ತಿಂತಾ ಇದ್ದಾನೆ ಅಂತ ಹೇಳು. 6 ಗಂಟೆ ಆಯಿತು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸಂಡೇ ಎಪಿಸೋಡ್ನ. ಮೇ ಬಿ ಒಂದು 8 ಗಂಟೆಗೆ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಮಾಡಿ ನಾವು ಯಾವಾಗ ಹೋಗೋದು ಅನ್ನೋದೇ ಯೋಚನೆ ಆಗ್ಬಿಟ್ಟೈತೆ ಮೈಸೂರಿಗೆ. ಮೊಬೈಲ್ ಬೇರೆ ಎಲ್ಲ ಇಸ್ಕೊಬಿಟ್ಟವ್ರೆ, ನಾಯಿ ಪಾಡಾಗ್ಬಿಡೈತೆ. ಸೊ ಬಿಗ್ ಬಾಸ್ಗೆ ಬರ್ಬೇಕಾದ್ರೆ ಇರೋ ಜೋಶು ಬಂದ ಮೇಲೂ ಇರುತ್ತೆ. ಆ ಒಂದು ಎಪಿಸೋಡ್ ಆದಮೇಲೆ ಇದೆಯಲ್ಲ ವನವಾಸ ಭಯಂಕರ. ರಾಮ ತಪಸ್ಸಿಗೂ ಅದಕ್ಕಿಂತ ಎಕ್ಸ್ಟ್ರಾಡಿನರಿ ಥರ ಇರುತ್ತೆ. ಇಲ್ಲಿ ಎಲ್ಲರ ಹತ್ರ ಯಾವ ಥರ ಪರಿಸ್ಥಿತಿ ಆಗೋಗುತ್ತೆ ಅಂದರೆ, ಕೆಲವೊಬ್ಬರೊಬ್ಬರು ಎಷ್ಟೇ ಏನೇ ದೊಡ್ಡ ಫೋನ್ ಇರಲಿ ಅಥವಾ ದುಡ್ಡು ಇರಲಿ, ಏನೇ ಇರಲಿ, ಲೈಟಾಗಿ ಭಿಕ್ಷುಕರು ಆಗ್ಬಿಡ್ತಾರೆ.
ಮನೆಯವ್ರಿಗೆ ಫೋನ್ ಮಾಡೋಕ್ಕೋಸ್ಕರ ಬೇರೆಯವ್ರಿಗೆ ಫೋನ್ ಕೇಳಬೇಕು. ಒಂದು ಫೋನ್ ಇದ್ರೆ ಕೊಡಿ, ಫೋನ್ ಮಾಡ್ಬೇಕು ಮನೆಗೆ ಅಂತ. ಯಾಕಂದ್ರೆ ಒಳಗಡೆ ಅಲೋ ಇಲ್ಲ ಫೋನು ಸ್ಮಾರ್ಟ್ ವಾಚಸ್ ಏನು ಅಲೋ ಇಲ್ಲ. ನೀವು ಅನ್ಕೋಬೋದು ನಿಮ್ಮ ಹತ್ರನೇ ಫೋನ್ ಐತಲ್ಲ ನೀವು ಮಾಡ್ಬೋದಲ್ಲ ಅಂತ. ಇದು ಫೋನಲ್ಲಿ ಮಾಡ್ತಿರೋದು ಈ ಪುಣ್ಯಾತ್ಮಂದು. ಈ ಪುಣ್ಯಾತ್ಮ ಐಫೋನ್ ಯಾವ್ದಿದು 16 Pro Max 16 Pro Max ರಿಚ್ ಕಿಡ್ ಭಯಂಕರ ದುಡ್ಡು ಮಾಡ್ಕೊಂಡೆ. ಆದ್ರೆ ರೀಚಾರ್ಜ್ ಇಲ್ಲ. 16 Pro Max ಮೊಬೈಲ್ಗೆ ರೀಚಾರ್ಜ್ ಮಾಡಿಸಿಲ್ಲ. ರೀಚಾರ್ಜ್ ಅಲ್ಲಿ ಬಡವ. ಇದೇನ್ ಪ್ರಯೋಜನ ಈ ಮೊಬೈಲ್ ಇತ್ಕೊಂಡು ಆಂಡ್ರಾಯ್ಡ್ ಮೊಬೈಲ್ಗೆ ಭಿಕ್ಷೆ ಬಿಡ್ತಾವ ನೀನು ಫೋನ್ ಮಾಡಕ್ಕೆ ಅಂತ. ಅದು ಇನ್ನೊಬ್ರು ಹೆಂಗೆ ಅಂದ್ರೆ 89% ಐತೆ, ಮೊಬೈಲ್ ಕೊಡಲ್ಲ. ನೋಡೋಣ ಏನಾಗುತ್ತೆ. ಗೈಸ್, ಭಾನುವಾರದ ಎಪಿಸೋಡು ಕೂಡ ಮುಗೀತು. ಅರೌಂಡ್ ಒಂದು 12 ಗಂಟೆ ಆಗಿದೆ, ಮುಗಿದಿದೆ. ಸೊ ಕೆಲವು ವೈಲ್ಡ್ ಕಾರ್ಡ್ ಎಂಟ್ರಿಗಳೆಲ್ಲ ಇತ್ತು, ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ನಾನು ಒಂದು 3 ವರ್ಷದಿಂದ ಬಿಗ್ ಬಾಸ್ ಶೋಗೆ ಬರ್ತಾಯಿದ್ದೀನಿ ಆ್ಯಸ್ ಎ ಆಡಿಯನ್ಸ್ ಆಗಿ. ಸೊ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ಅಂತ ಅಂದರೆ ಇವತ್ತು ಏನಪ್ಪ ಅಂದರೆ, ನಮ್ಮ ಬಾಸು ಅದು ಶೋ ಲೈವಲ್ಲೇ ಶೋ ನಡೀತಿರ್ಬೇಕಾದ್ರೆ ನನ್ನ ರೆಕಗ್ನೈಸ್ ಮಾಡಿ, ನೀವೇ ಅಲ್ವಾ ರೀಲ್ಸ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳಿದ ತಕ್ಷಣ ನನಗಂತೂ ಶಾಕ್ ಆಯಿತು. ನಮ್ಮ ಹುಡುಗ ಇದ್ದ ಪಕ್ಕದಲ್ಲಿ ಅವನಿಗೆ ಯಾವ ಥರ ರಿಯಾಕ್ಷನ್ ಆಯಿತು ಅಂತ ಕೇಳೋಣ. ಋತಿಕ್, ಏನನ್ನಿಸ್ತು ಬಾಸು ಏನಂದ್ರು ಅಂತ ಹೇಳ್ಬಿಡು ಒಂದ್ಸತಿ. ಬ್ರೋ, ಇನ್ನೇನು ಶೋ ಮುಗಿಯೋ ಟೈಮಲ್ಲಿ ನೀವೇ ಅಲ್ವಾ ರೀಲ್ಸ್ ಮಾಡೋದು ಅಂತ ನಿಮ್ಮ ರೆಕಗ್ನೈಸ್ ಮಾಡೋದು ತುಂಬಾ ಖುಷಿ ಆಯಿತು. ನಿಮಗಿಂತ ನಾನೇ ಎಕ್ಸೈಟ್ಮೆಂಟಲ್ಲಿ ತುಂಬಾ ಇದೆ, ಕ್ರೇಜಿ ಫೀಲ್ ಮಾತ್ರ. ಆ ಕ್ಲಿಪ್ ಹಾಕ್ತಾರೆ ಇಲ್ವ ಅನ್ನೋದೇ ಸ್ವಲ್ಪ ಡೌಟು. ಹೌದು, ಹಾಂ, ಮೇ ಬಿ ಹಾಕ್ಬೋದು, ಹಾಕ್ತಾನೆ ಇದ್ರು ಇಸ್ಕೊಳ್ಳೋಣ ಬನ್ನಿ ನೋಡ್ಬಿಟ್ಟು. ಸೊ ಗೈಸ್, ನೋಡೋಣ ಆ ಕ್ಲಿಪ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಇಲ್ಲ ದೇವ್ರಿಗೆ ಬಿಟ್ಟಿದ್ದು ಹಾಕ್ತಾರೋ ಇಲ್ಲ ಅದನ್ನ ಎರೇಸ್ ಮಾಡ್ತಾರೋ ಗೊತ್ತಿಲ್ಲ. ವೇಟ್ ಮಾಡಬೇಕು. ಥ್ಯಾಂಕ್ ಯು, ಬಾಯ್.